बिस्मिल्लाहि वल्हम्दुलिल्लाह सलातु वस्सलामु अला सय्यिदिना मुहम्मदिन व आलिहि व सहबिहि अजमईन अऊज़ु बिल्लाहि मिनश शैतानिर रजीम बिस्मिल्लाहिर रहमानिर रहीम इन्ना अर्सलनाका शाहिदन व मुबश्शिरन व नदीरा व दाइयन इलल्लाहि बिइذनिहि व सिराजन मुनीरा। ಬಹಳ ಗೌರವಾನ್ವಿತರಾದ ಉಲಮಾಗಳೇ, ಪ್ರೀತಿಪಾತ್ರರಾದ ಸಭಿಕರೇ, ಮುತಅಲ್ಲಿಮ್ಗಳೇ, ನಮ್ಮೆಲ್ಲರ ಪ್ರೀತಿಯ ಯುವ ವಿದ್ವಾಂಸ ಅಬುಲ್ ಹಬೀಬ್ ಎನ್ನುವ ಆನ್ಲೈನ್ ಮಜ್ಲಿಸ್ನ ಮೂಲಕ ಪ್ರಶಸ್ತರಾದ ಇಲಿಯಾಸ್ ಸಖಾಫಿ ಅವರ ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಸಹಸ್ರಾರು ಜನರಿಗೆ ಪವಿತ್ರವಾದ ದೀನುಲ್ ಇಸ್ಲಾಮಿನ ದಾವತನ್ನು ಮುಟ್ಟಿಸುವ ಕೆಲಸವನ್ನು ಪರಿಣಾಮಕಾರಿಯಾಗಿ ಅವರು ಮಾಡುತ್ತಾ ಬಂದಿದ್ದಾರೆ. ಅಲ್ಲಾಹನ ದೀನ್ಗೆ ಜನರನ್ನು ಆಹ್ವಾನಿಸಲಿಕ್ಕಾಗಿ ಅಲ್ಲಾಹು ನಮ್ಮನ್ನು ಕಳಿಸಿದ್ದಾನೆ. ಅಲ್ಲಾಹನ ದೀನಿಗಾಗಿ ಮನುಷ್ಯರನ್ನು ಆಹ್ವಾನಿಸುವ ಶಬ್ದಕ್ಕಿಂತ ಶ್ರೇಷ್ಠವಾದ ಶಬ್ದ ಬೇರೆ ಯಾವುದಿದೆ ಅಂತ ಅಲ್ಲಾಹು ಕುರ್ಆನಲ್ಲಿ ಪ್ರಶ್ನಿಸಿದ್ದಾರೆ. ವಮನ್ ಅಹ್ಸನು ಕೌಲಂ ಮಿಮ್ಮನ್ ದಅ ಇಲಲ್ಲಾಹ್. ಆ ಪ್ರಶ್ನೆಗೆ ಉತ್ತರವಾಗಿ ನಾವೆಲ್ಲರೂ ನಮ್ಮಿಂದ ಸಾಧ್ಯವಾಗುವ ರೀತಿಯಲ್ಲಿ ಈ ಅತ್ಯಾಧುನಿಕವಾದ ವೇದಿಕೆಯನ್ನು ಬಳಸಿಕೊಂಡು ಜನರಿಗೆ ಜ್ಞಾನ ತಲುಪಿಸುವ, ಜನರ ಅಜ್ಞಾನವನ್ನು ಹೋಗಲಾಡಿಸುವ, ಅವರು ಎಲ್ಲಿದ್ದಾರೋ ಅಲ್ಲೇ ನಿಂತುಕೊಂಡು ಕುಳಿತುಕೊಂಡು ಧಾರ್ಮಿಕವಾದ ಬೋಧನೆಗಳನ್ನು ಕೇಳುವ ಅತ್ಯಂತ ಸುಂದರವಾದ ಅವಕಾಶಗಳನ್ನು ಈ ಮೂಲಕ ಪಡೆಯುತ್ತಾ ಇದ್ದಾರೆ. ಕೊರೋನಾ ನಮಗೆ ನೀಡಿದ ಅದೆಷ್ಟೋ ನಷ್ಟಗಳ ಪೈಕಿ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ವ್ಯಾಪಕವಾದ ಬಳಕೆಗಳು, ಅದಕ್ಕೆ ಸಿಕ್ಕಂತಹ ಸ್ವೀಕೃತಿಗಳು, ಅದನ್ನು ಬಳಸಲು ಜನಸಾಮಾನ್ಯರು ಕೂಡ ಕಲಿಯುವ ಸಂದರ್ಭಗಳು, ಇದೆಲ್ಲವೂ ಬಂದು ಈ ಮೂಲಕ ಹೆಚ್ಚೆಚ್ಚು ಜನರಿಗೆ ಅತ್ಯಾಧುನಿಕವಾದ ಈ ಮಾಧ್ಯಮದ ಮೂಲಕ ನಾವು ತಲುಪಲು ಸಾಧ್ಯವಾಯಿತು. ಆನ್ಲೈನ್ ಮೀಟಿಂಗ್ಗಳು, ಆನ್ಲೈನ್ ಮದ್ರಸೆಗಳು, ಆನ್ಲೈನ್ ಮಜ್ಲಿಸ್ಗಳು, ಇದೆಲ್ಲವೂ ಕೂಡ ಅತ್ಯಾಧುನಿಕವಾದ ಈ ಮಾಧ್ಯಮಗಳ ಶೋಷಣೆ ಅಂದರೆ ಅದನ್ನು ನಾವು ಸದ್ಬಳಕೆ ಮಾಡುವಂಥದ್ದು. ಅದು ಅತ್ಯಂತ ಸ್ತುತ್ಯರ್ಹವಾದ, ಅಭಿನಂದನಾರ್ಹವಾದ ಒಂದು ಉತ್ತಮವಾದ ಕಾರ್ಯ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ನಮಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ನೀಡಿದಂತಹ ಇಂತಹ ಸೌಕರ್ಯಗಳನ್ನು ಬಳಸಿಕೊಂಡು ನಾವು ಆ ಮೂಲಕ ದೀನಿ ದಾವತಿಗೆ, ಹಿಂದಿನ ಕಾಲಗಳಲ್ಲಿ ಒಂದು ಮೀಟಿಂಗ್ ಹೋಗಬೇಕಾದ್ರೆ ಅದೆಷ್ಟು ಕಷ್ಟ ಇತ್ತು, ಬಸ್ಸುಗಳಿರಲಿಲ್ಲ, ಬಹಳಷ್ಟು ಸಮಯ, ಧನ, ಅಧ್ವಾನ, ಪ್ರಯತ್ನ ಎಲ್ಲವೂ ಕೂಡ ವ್ಯರ್ಥವಾಗ್ತಾ ಇತ್ತು, ವ್ಯಯವಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ನಮಗೆ ಬೇಕಾದ ಯಾವುದೇ ಮೀಟಿಂಗ್ಗಳನ್ನು ಕೂಡ ನಮಗೆ ಆನ್ಲೈನ್ ಮೂಲಕ ಸಂಘಟಿಸಿ ಮಾಡಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಸಂದೇಶಗಳನ್ನು ತಲುಪಿಸಿ ನಮಗೆ ಸಾಧ್ಯವಾಗ್ತದೆ. ಅಲ್ಲಾಹನ ದೀನ ದಾವತ್ ಬಹಳ ಅನಿವಾರ್ಯವಾದ ಈ ಕಾಲಘಟ್ಟದಲ್ಲಿ ನಾವು ಕರೆಯುವ ಜಾಗಕ್ಕೆ ಜನರು ಬರಲು ಸಿದ್ಧರಿಲ್ಲದ ಒಂದು ಸಂದರ್ಭದಲ್ಲಿ ಜನರಿರುವ ಜಾಗಕ್ಕೆ ನಮ್ಮನ್ನು ನಾವು ತಲುಪಿಸುವಂತಹ ಪ್ರಯತ್ನ, ಆ ಪ್ರಯತ್ನವು ಸಮರ್ಪಕ, ಅತ್ಯಂತ ಪರಿಣಾಮಕಾರಿಯಾದಾಗ ನಮಗೆ ಬಹಳಷ್ಟು ಕೆಲಸಗಳನ್ನು ಹ್ರಸ್ವ ಅವಧಿಯಲ್ಲಿ ಮಾಡಿ ಮುಗಿಸಲು ಸಾಧ್ಯವಾಗುತ್ತದೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲ ಉಲಮಾಗಳಲ್ಲಿದ್ದಾರೆ. ಕುಮ್ಮೋಳಿ ಇಬ್ರಾಹಿಂ ಸಖಾಫಿ ಉಸ್ತಾದ್ ಅವರುಗಳು, ಸಿರಾಜುಲ್ಲಾದಾದ ಮುದರ್ರಿಸರು, ಪೇರಡು ಉಸ್ತಾದರ ಪರಮಾಪ್ತರು, ಬಹಳ ದೊಡ್ಡ ವಿದ್ವಾಂಸರು. ಅವರ ಅತ್ಯಂತ ಶ್ರೇಷ್ಠವಾದ ಜ್ಞಾನದ ತುಣುಕುಗಳನ್ನು ಆಲಿಸಲಿಕ್ಕಾಗಿ ನಾವೆಲ್ಲರೂ ಇಲ್ಲಿ ಸಿದ್ಧರಾಗಿದ್ದೇವೆ. ಸಲಾವುದ್ದೀನ್ ಸಖಾಫಿ ಅವರ ಶಿಷ್ಯ, ಅವರ ಸಾಡು ಎಲ್ಲೋ ಆಗಿರುವ ನಮ್ಮ ಅಬುಲ್ ಹಬೀಬ್ ಉಸ್ತಾದ್ ಸಖಾಫಿ ಅವರು 3 ವರ್ಷಗಳ ಕಾಲ ನಿರಂತರವಾದ ಪರಿಶ್ರಮಗಳ ಮೂಲಕ, ಕೆಲವು ಸಂದರ್ಭಗಳಲ್ಲಿ ನಾನು ಕೂಡ ಆ ಕ್ಲಾಸ್ಗಳನ್ನು ವೀಕ್ಷಿಸುತ್ತಿದ್ದೆ. ಸಾವಿರಾರು ಮಂದಿ ಅದರ ವ್ಯೂವರ್ಸ್ ಆಗಿ ಮತ್ತೆ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅವರೆಲ್ಲರೂ ಕೂಡ ಇಲ್ಮ್ ಕೇಳಿದ್ದಾರೆ, ದಿಕ್ರುಗಳನ್ನು ಹೇಳಿದ್ದಾರೆ, ಪ್ರಾರ್ಥನೆಗಳಲ್ಲಿ ಭಾಗಿಗಳಾಗಿದ್ದಾರೆ. ಆ ಸಂದರ್ಭದಲ್ಲಾದರೂ ಅವರ ಮನಸ್ಸುಗಳು ಒಳಿತಿನ ಕಡೆಗೆ ಆಕರ್ಷಿತವಾಗಿ ಒಳಿತಿನತ್ತ ಸೆಳೆಯಲ್ಪಟ್ಟಂತಹ ಒಂದು ಸನ್ನಿವೇಶಗಳಲ್ಲಿ ಅದು ಬಂದಿದೆ. ಅಲ್ಲಾಹು ಸಖಾಫಿ ಅವರಿಗೂ ಅವರ ತಂಡಕ್ಕೂ ಅವರ ಈ ಕೆಲಸಕ್ಕೂ ಅಲ್ಲಾಹನ ಕಡೆಯಿಂದ ವಿಶೇಷವಾದ ಎಲ್ಲ ರೀತಿಯ ತೌಫೀಕ್ ಉಂಟಾಗಲಿ ಅಂತ ಈ ಸಂದರ್ಭದಲ್ಲಿ ದುಆ ಮಾಡ್ತಾ ಇದ್ದೇನೆ. ಶೇಖನ ಪೇರಡು ಉಸ್ತಾದ್ ಬರಲಿಕ್ಕಿದ್ದಾರೆ. ಪೇರಡು ಉಸ್ತಾದರ ಅತ್ಯಂತ ಆಪ್ತ ಶಿಷ್ಯರಾಗಿದ್ದುಕೊಂಡು ಅವರು ಈ ಮಾಡುತ್ತಿರುವ ಈ ಒಂದು ಸತ್ಕಾರ್ಯಕ್ಕೆ ನಮ್ಮೆಲ್ಲರ ಬೆಂಬಲ ಕೊಡಬೇಕಾದ ಬಹಳ ಅಗತ್ಯವಾಗಿದೆ.
ಮೌಲಾನಾ JM ಉಸ್ತಾದ್ ಇಲ್ಲಿ ಹೇಳಿದ ಹಾಗೆ ಸಂಘಟನೆಯ ಚಲನೆಗಳ ಬಗ್ಗೆ ಬಹಳಷ್ಟು ಹೇಳಿದ್ದಾರೆ. ಇನ್ಶಾ ಅಲ್ಲಾ ಕರ್ನಾಟಕ ಮುಸ್ಲಿಂ ಜಮಾತ್ ಸರ್ಕಲ್ ಕಾನ್ಫರೆನ್ಸ್ಗಳಿಗೆ ತೆರಳ್ತಾ ಇದೆ. ನಿಮ್ಮ ಊರಲ್ಲೂ ಕೂಡ ಇನ್ಶಾ ಅಲ್ಲಾ ಕರ್ನಾಟಕ ಮುಸ್ಲಿಂ ಜಮಾತ್ನ ಸರ್ಕಲ್ ಕಾನ್ಫರೆನ್ಸ್ಗಳು ಬರುವಾಗ ನೀವೆಲ್ಲ ಅದರಲ್ಲಿ ಭಾಗಿಗಳಾಗಬೇಕು, ಸಹಕರಿಸಬೇಕು. ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ನ ಕ್ಯಾಂಪಸ್ ಸಮ್ಮೇಳನ ಆಗಸ್ಟ್ 24-25ಗಳಲ್ಲಿ ಮೈಸೂರಲ್ಲಿ ಅತ್ಯಂತ ಅದ್ಧೂರಿಯಾಗಿ ನಡೆಯಲಿದೆ. ಎಲ್ಲ ಕ್ಯಾಂಪಸ್ಗಳಲ್ಲೂ ಕೂಡ ಸಂಘಟನೆಯನ್ನು ಬಲಪಡಿಸುವಂತಹ ಶ್ರಮಗಳಾಗ್ತಾ ಇದೆ. SYS ಮುಂತಾದ ನಮ್ಮೆಲ್ಲ ಸಂಘಟನೆಗಳ ಎಲ್ಲ ಸಾಂಘಿಕ ಚಟುವಟಿಕೆಗಳನ್ನು ಕೂಡ ನಾವು ಗಟ್ಟಿಯಾಗಿ ಬೆಂಬಲಿಸಿ ಪ್ರೋತ್ಸಾಹಿಸಿ ಅದರ ಹಿಂದೆ ನಾವು ಎಲ್ಲ ಅರ್ಥದಲ್ಲೂ ಕೂಡ ನೆಲೆ ನಿಲ್ಲಬೇಕಾದ ಅಗತ್ಯವಿದೆ. ವಿಶೇಷವಾಗಿ ನಮ್ಮ ಸುನ್ನತಿ ಮಾತನ ಸಂಸ್ಥೆಗಳು ಕುಂಬ್ರ ಮರ್ಕಸುಲುದ ನಿಮಗೆ ಪರಿಚಯ ಮಾಡಬೇಕಾದ ಅಗತ್ಯ ಇಲ್ಲ. ಅಲ್ಲಿ ಸುಮಾರು 900ರಷ್ಟು ಹೆಣ್ಮಕ್ಕಳು ಪರಿಶುದ್ಧವಾದ ಪವಿತ್ರವಾದ ದೀನ್ನ ವಾತಾವರಣದಲ್ಲಿ ಮತ್ತು ಲೌಕಿಕ ವಿದ್ಯಾಭ್ಯಾಸವನ್ನು ಪಡೆಯುತ್ತಾ ಇದ್ದಾರೆ. ಅದೇ ರೀತಿ ಮಂಜ ಎಂಬಲ್ಲಿ ನಾವು ಸ್ಥಾಪಿಸಿದ ದಾವಾ ಕಾಲೇಜ್ ಅದು ಕೂಡ ಇನ್ಶಾ ಅಲ್ಲಾ ಉತ್ತಮ ರೀತಿಯಲ್ಲಿ ಮುಂದುವರಿಯುತ್ತಾ ಇದೆ. ಅದರ ಮಾಸಿಕ ಮಜ್ಲಿಸುಲ್ ಬದರಿಯೀನ್ ನಾಳೆ ಮಗ್ರಿಬ್ ನಂತರ ಮಂಜ ಮಕಾಂ ಪರಿಸರ ನಡೆಯಲಿಕ್ಕಿದೆ. ಶೇಖುನಾ ಓಲೆಮುಂಡು ಉಸ್ತಾದ್ ನೇತೃತ್ವ ಕೊಡಲಿದ್ದಾರೆ. ಅದಕ್ಕೂ ಕೂಡ ನಿಮ್ಮೆಲ್ಲರನ್ನು ಕೂಡ ಆಹ್ವಾನಿಸುತ್ತಾ ಇಲಿಯಾಸ್ ಖಾಫಿಯವರ ಹುಬ್ಬುಲ್ ಹಬೀಬ್ನ ಈ ಒಂದು ಕಾರ್ಯಕ್ರಮ 3 ವರ್ಷಗಳು ದಾಟಿದೆ. ಇನ್ನಷ್ಟು ದಶಕಗಳ ಕಾಲ ಯಶಸ್ವಿಯಾಗಿ ಮುಂದುವರಿದು ಅನೇಕರಿಗೆ ಫಲ ಕೊಟ್ಟು ಆಧ್ಯಾತ್ಮಿಕವಾದಂಥ ಒಂದು ಸಂಚಲನವನ್ನು ಮೂಡಿಸಿ ಆ ದಾವತ್ ಜನರಿಗೆ ಪರಿಣಾಮಕಾರಿಯಾದ ಒಂದು ಬೆಳವಣಿಗೆಯಾಗಿ, ಒಂದು ಕ್ರಾಂತಿಯಾಗಿ, ಆಂದೋಲನವಾಗಿ, ಚಳವಳಿಯಾಗಿ ಮುಂದುವರಿಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಎಲ್ಲ ಸಂತೋಷ, ಎಲ್ಲ ರೀತಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಅವರಿಗೆ ನಾನು ಹಾರೈಸಿ ಬಹುಮಾನ್ಯರಾದ ಉಸ್ತಾದ್ ಕುಮ್ಮೋಡಿ ಸಕಾಫಿ ಉಸ್ತಾದ್ರವರಿಗೆ ನಾನು ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ.